ಶಿಕ್ಷಣಧಾರೆ ಸಾಕ್ಷ್ಯಚಿತ್ರ ಬಿಡುಗಡೆ. ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತಿರುವ ಉತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳಿಗೆ ಸಿಗುತ್ತಿರುವ ಹಲವಾರು ಸೌಲಭ್ಯಗಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಸಾಧನೆ ಮಾಡಿದ ಸಾಧಕರ ಕುರಿತು ಮಾಹಿತಿ ಒದಗಿಸುವ ಉದ್ದೇಶದ ಶಿಕ್ಷಣಧಾರೆ ಶೈಕ್ಷಣಿಕ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಕೆ. ಚಿರಂಜೀವಿ, ಕರ್ನಾಟಕ ಪರೀಕ್ಷೆಗಳು ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ನಿರ್ದೇಶಕ ಗೋಪಾಲಕೃಷ್ಣ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಡಾ. ಎಲ್. ಭೈರಪ್ಪ ಶಿಕ್ಷಣಧಾರೆ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೌರವಾಧ್ಯಕ್ಷ ಎಸ್. ಬಸವರಾಜ್, ಕರ್ನಾಟಕ ಪರೀಕ್ಷೆಗಳು ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಾರ್ಯದರ್ಶಿ ಮಲ್ಲೇಸ್ವಾಮಿ, ಹೆಸರಾಂತ ಚಲನಚಿತ್ರ ಛಾಯಾಗ್ರಾಹಕರು ಎ. ವಿ. ಕೃಷ್ಣಕುಮಾರ್, ರೇವಣ್ಣ ಸಿದ್ದಪ್ಪ, ನಿವೃತ್ತ ಕಾರ್ಯದರ್ಶಿಗಳು, ಕರ್ನಾಟಕ ಪರೀಕ್ಷೆಗಳು ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ನಿವೃತ್ತ ಕಾರ್ಯದರ್ಶಿ ರೇವಣ್ಣ ಸಿದ್ದಪ್ಪ, ಹಿರಿಯ ನಟ ಬಿರಾದಾರ. ಚಂದನ ಕ್ರಿಯೇಷನ್ಸ್ ಬೆಂಗಳೂರು ಅಡಿಯಲ್ಲಿ ಪಾರ್ವತಮ್ಮ ನಾರಾಯಣಸ್ವಾಮಿ ಅವರು ಶಿಕ್ಷಣಧಾರೆ ಶೈಕ್ಷಣಿಕ ಸಾಕ್ಷ್ಯಚಿತ್ರ ನಿರ್ಮಿಸಿದ್ದಾರೆ. ಇದರಲ್ಲಿ ಸಂದೇಶ ಏನು ಅಂತ ಹೇಳಿದ್ರೆ, ಎಲ್ಲರೂ ಸಹ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಇರ್ತಕ್ಕಂಥ ಶಿಕ್ಷಣ ನೀಡುತ್ತಾ ಇದ್ದಾರೆ. ಯಾವ ಶಾಲೆಗೂ ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನ ತುಂಬಾ ಚೆನ್ನಾಗಿ ಅವರು ಇರ್ತಕ್ಕಂಥ ಸಾಕ್ಷ್ಯಚಿತ್ರವನ್ನು, ಅದರಲ್ಲೂ ಮುಖ್ಯವಾಗಿ ಶೈಕ್ಷಣಿಕ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಸಾಕ್ಷ್ಯಚಿತ್ರವನ್ನ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ಅದನ್ನ ವೀಕ್ಷಣೆ ಮಾಡಿದಾಗ ಅದರಲ್ಲಿ ಪ್ರಮುಖ ಅಂಶಗಳೇನಂತಂದ್ರೆ, ಸರ್ಕಾರಿ ಶಾಲೆಗಳನ್ನ ಹೇಗೆ ಸಬಲೀಕರಣ ಮಾಡಬಹುದು ಅನ್ನುವಂಥದ್ದು, ನಂತರ ಬಾಲಕಿಯರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಆ ಸಾಕ್ಷ್ಯಚಿತ್ರದಲ್ಲಿ ಒಬ್ಬ ಬಾಲಕಿ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಓದಿ ಆಕೆ ಉನ್ನತ ಅಧಿಕಾರಿಯಾಗಿ ಹೇಗೆ ಆ ಸರ್ಕಾರಿ ಶಾಲೆಯಿಂದ ಬೆಳೀತಾಳೆ ಅಂತಕ್ಕಂಥದ್ದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು, ರಾಜ್ಯದ ಮೂಲೆ ಮೂಲೆ ಎಲ್ಲ ಸ್ಥಳಗಳಲ್ಲಿ ಚಿತ್ರೀಕರಣವನ್ನ ಈಗಾಗಲೇ ಮಾಡಲಾಗಿದೆ. ಇದರ ಉದ್ದೇಶ ಇಷ್ಟೇನೆ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕು. ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತ ಉತ್ತಮ. ನನಗೆ ಶಿಕ್ಷಣದ ಬಗ್ಗೆ ಬಹಳ ಆಸಕ್ತಿ. ನಾನಿವತ್ತು ಶಿಕ್ಷಣಧಾರೆ ಎಂಬ ಒಂದು ಸಾಕ್ಷ್ಯಚಿತ್ರವನ್ನ ನಾಡಿಗೆ ಸಮರ್ಪಿಸಿದ್ದೇನೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಪ್ರತಿಯೊಂದು ಮಕ್ಕಳಿಗೆ ಹಾಲು, ಮೊಟ್ಟೆ, ಬೈಸಿಕಲ್, ಉಚಿತ ಸಮವಸ್ತ್ರ ಕೊಟ್ಟು ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ದಯಮಾಡಿ ಸಾಕ್ಷ್ಯಚಿತ್ರವನ್ನ ನೋಡಿ ತಾವೆಲ್ಲ ಪ್ರೋತ್ಸಾಹಿಸಬೇಕು. ಮುಂದೆ ನಿಮ್ಮ ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಶಿಕ್ಷಣಧಾರೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಬಹಳಷ್ಟು ಕಷ್ಟಪಟ್ಟು ಈ ಚಿತ್ರೀಕರಣ ಸಂದರ್ಭದಲ್ಲಿ ಸಹಕರಿಸಿದ್ದಾರೆ. ಅವ್ರದ್ದು ನಮ್ಮ ಮಕ್ಕಳು ಕಾನ್ವೆಂಟ್ಗೆ ಹೋಗ್ಬೇಕು, ಖಾಸಗಿ ಶಾಲೆಗಳಿಗೆ ಹೋಗ್ಬೇಕು, ಅವ್ರು 2ನೇ ಕ್ಲಾಸಿಗೆ ಬರ್ತಿದ್ದಂಗೆನೆ ಇಂಗ್ಲಿಷ್ನ ಪಟ ಮಾತಾಡ್ಬೇಕು ಅನ್ನತಕ್ಕಂಥ ಒಂದು ನಂಬಿಕೆ. ಇವತ್ತು ಹಳ್ಳಿನ ಪ್ರದೇಶಗಳಿಗೆ ಹೋದ್ರೆ ನಾವೇನು 35-40 ವರ್ಷಗಳ ಹಿಂದೆ ಶಿಕ್ಷಣವನ್ನು ಮಾಡಿ ನಮ್ಮ ಶಾಲೆಗಳಿದ್ವು. ಇವತ್ತು ಅವು ಗುಣಮಟ್ಟದಲ್ಲಿ, ಉತ್ತಮ ಮಟ್ಟದಲ್ಲಿ ಕಟ್ಟಡಗಳು ಕೂಡ ಇದಾವೆ, ಸೌಲಭ್ಯಗಳು ಕೂಡ ಇದಾವೆ. ಆದರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕುಸಿದಿದೆ. ಯಾವ ಹಳ್ಳಿಗೆ ಹೋದ್ರೂ ಕೂಡ ಕಾನ್ವೆಂಟ್ ಸ್ಕೂಲು, ಅವ್ರು ಹೋಗಕ್ಕೆ ಬರಕ್ಕೆ, ಮಕ್ಕಳು ಕರ್ಕೊಂಡೋಗಕ್ಕೆ ಬರಕ್ಕೆ ಬಸ್ಸಿನ ಸೌಲಭ್ಯ, ಅದಕ್ಕಿಂತಲೂ ಉತ್ತಮ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳಿರ್ತವೆ. ನೀವು ತಾವೆಲ್ಲ ನೋಡಿರಿ, ಮಕ್ಕಳಿಗೆ ಕುಡಿಲಿಕ್ಕೆ ಹಾಲು, ಬಟ್ಟೆ, ಪುಸ್ತಕ, ಶೂಸು, ಇನ್ನು ಹಲವಾರು ಸೌಲಭ್ಯಗಳನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ. ಆ ಸೌಲಭ್ಯಗಳನ್ನು ನಾವು ಹಳ್ಳಿಯ ಜನರಾಗಿರ್ಬೋದು, ಪಟ್ಟಣದ ಜನರಾಗಿರ್ಬೋದು, ಯಾರು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದು ಬೇಡ. ದೂರದ ಬೆಟ್ಟ ನುಣಿಗೆ ಅಂತ ಏನೋ ಒಂದು ಗಾದೆ ಇದೆ, ನಾವು ಅಲ್ಲಿರ್ತಕ್ಕಂಥ ಶಾಲೆ ನೋಡ್ತೀವಿ ಹೊರತು ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಶಾಲೆ. ಹೆಣ್ಮಗಳು ಸರ್ಕಾರಿ ಶಾಲೆಯಲ್ಲಿ ಪ್ರವೇಶಾತಿ ಪಡೆದು ಕಾಲಕ್ರಮೇಣ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಮತ್ತೆ ಕಾಲೇಜ್ ಶಿಕ್ಷಣ ಪಡೆದು ಜಿಲ್ಲಾಧಿಕಾರಿ ಆಗ್ತಾರೆ ಅಂತಂದ್ರೆ
ಇದು ಇದಕ್ಕಿಂತ ಒಂದು ರೋಮಾಂಚನವಾದಂತ ಒಂದು ಸಂದರ್ಭ ಅಥವಾ ಸಂದೇಶವಾಗಿ ಹೋಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ನಾವು ಏನ್ ಬೆಲೆ ಕೊಡ್ತಾ ಕಟ್ಟಿದೀವಿ ಅನ್ನೋದನ್ನ ನಮ್ಮ ಸಮಾಜದಲ್ಲಿ ನೋಡ್ತೇವೆ. ನಮಗೆ ಸ್ವಾತಂತ್ರ್ಯ ಬರೋ ಸಮಯದಲ್ಲಿ ನಮ್ಮ ಶಿಕ್ಷಣದ ಮಟ್ಟ ಎಷ್ಟಿತ್ತು ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿಲ್ಲ. ನನಗೆ ಅಂಕಿಅಂಶಗಳಲ್ಲಿ ನಾನು ನಿಜವಾಗಿ ಹೇಳ್ತಾ ಇಲ್ಲ, ತುಂಬಾ ಹಿಂದೆ ಉಳಿದಿದ್ವಿ. ಅಂತಹ ಸಂದರ್ಭದಲ್ಲಿ ಅವತ್ತಿನ ಇದ್ದಂತ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಕೊಂಡು ಪ್ಲಸ್ ಈಗ ತುಂಬಾ ಈ ಒಂದು ಮನಸಾಂತರಗೊಂಡಂತ ಒಂದು ಜನತೆ ಕೂಡ ಅಷ್ಟೇ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯವಾದಂತ ಒಂದು ಅಂಶ. ಅದಕ್ಕೆ ಪ್ರತಿಯೊಬ್ಬರನ್ನು ಶಿಕ್ಷಣ ಕೊಡ್ತಾ ಬಂದ್ರು. ನಮ್ಮ ಸಂವಿಧಾನ ಶಿಲ್ಪಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಒಂದು ಮಾತು ಹೇಳ್ತಾರೆ, ವರ್ತನೆಯಲ್ಲಿ ಪರಿವರ್ತನೆ ಶಿಕ್ಷಣ ಅಂತ. ಸೊ ನಮ್ಮ ಯಾವ ವರ್ತನೆಯಲ್ಲಿ ಇದ್ದು ಅಂದ್ರೆ ನಮ್ಮ ಅನುದಿನದ ವರ್ತನೆ ಇದೆಯಲ್ಲ, ನಾವು ಬದಲಾವಣೆ ಮಾಡ್ಕೊಂಡು ಅದು ಒಂದು ಡಿಸಿಪ್ಲಿನ್ ಗಳಲ್ಲಿ ನಮ್ಮನ್ನ ನಾವು ಶಿಕ್ಷಣ ಪಡೆದ್ರೆ ಅದೇ ಉತ್ತಮ ಶಿಕ್ಷಣ ಅಂತ. ಶಕ್ತಿನ ಕೊಡ್ಲಿ ಅಂತ ಹೇಳಿದ್ರೆ ನಮ್ಮ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಭೈರಪ್ಪರು ನಮ್ಮ ಶಾಲೆಯ ಸ್ಥಿತಿಗತಿಗಳು ಮತ್ತು ನಾವು ಸರ್ಕಾರಿ ಶಾಲೆಯನ್ನು ಯಾಕೆ ಗುಣಪಡಿಸ್ಬೇಕು, ಅದನ್ನು ಹೆಚ್ಚು ಶಕ್ತಿಯುತ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದು. ವಿಶೇಷವಾಗಿ ಚಿರಂಜೀವಿ ಅವರಂತೂ ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಬಹಳ ಸಂತೋಷ, ಬಹಳ ಖುಷಿ ಆಯ್ತು ಅವ್ರು ಹೇಳಿದ ಒಂದು ಮಾತು. 10ನೇ ಕ್ಲಾಸ್ ನಂತರ ನಾವು ನೆಕ್ಸ್ಟ್ 5 years ಯಾವುದೇ ರೀತಿಯ ಮೀಡಿಯಾದ ಆಕರ್ಷಣೆಗೆ ಒಳಗಾಗಿದೆ, ಆ 5 ವರ್ಷ ಕಷ್ಟಪಟ್ಟು ಓದಿದ್ರೆ ಮುಂದಿನ ಪೂರ್ತಿ ಜೀವನ ಪೂರ್ತಿ ಸಂತೋಷವಾಗಿ ಸುಖಕರವಾಗಿ ಖಂಡಿತ ವಿದ್ಯಾರ್ಥಿಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿದೆ. ಒಂದು ಒಳ್ಳೆ ಸಂದೇಶ ಇದ್ದೀವಿ ಸರ್. ಆದ್ರೆ ನಮ್ಮ ಮಕ್ಕಳು ಅನುಸರಿಸ್ಬೇಕು. ನಾವು ನೋಡ್ತಾ ಇರ್ತೀವಿ, ಮಕ್ಕಳು ಈಗಲೂ ಸಹ ಫ್ರೀ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರೋದನ್ನ ಬಹಳಷ್ಟು ಗಮನಿಸ್ತೀವಿ. ಇಲ್ಲಿ ಪೋಷಕರೆಲ್ಲ ಇದೀವಿ, ಇಲ್ಲಿ ಮಕ್ಕಳು ಇದ್ದಾರೆ, ದಯಮಾಡಿ ಮಕ್ಕಳನ್ನ ಮೊಬೈಲ್ ಇಂದ ಆಚೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳು ತುಂಬಾ ಕಠೋರವಾಗಿರ್ತಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಹೇಳ್ಬಿಟ್ಟು ನಮ್ಮ CRP ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಖುಷಿ ಆಯ್ತು, ಒಳ್ಳೆ ಸಂದೇಶ. ಈವನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದನ್ನ ಸ್ಮರಿಸ್ಕೊಂಡು ಮೊಬೈಲ್ ಬಿಡಿ ಮತ್ತೆ ಪುಸ್ತಕ ಇಡಿ ಅಂತಕ್ಕಂಥದ್ದು ತುಂಬಾ ಒಳ್ಳೆ ಸ್ಟೋರಿ. ಅದನ್ನ ನಾವು ಒಬ್ಬರು ಸಹ ಅರ್ಥಪೂರ್ಣವಾಗಿ ಬಳಸ್ಕೊಂಡ್ರೆ ಖಂಡಿತ ವಿದ್ಯಾರ್ಥಿಗಳು ನಾವು ಮೇಲ್ಬರೋದ್ರಲ್ಲಿ